ನವೆಂಬರ್ 23ರಂದು ಎಥಿಯೋಪಿಯಾದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. 12 ವರ್ಷಗಳ ಕಾಲ ನಿಶ್ಶಬ್ದವಾಗಿದ್ದಂತಹ ಜ್ವಾಲಾಮುಖಿ ಏಕಾಏಕಿ ಸ್ಫೋಟಗೊಂಡಿರುವಂಥದ್ದು. ಇದೊಂದು ಭಾರಿ ದೊಡ್ಡ ಸ್ಫೋಟ ಅಂತ ಹೇಳಲಾಗಿದೆ. ಆಕಾಶಕ್ಕೆ 14 ಕಿಲೋಮೀಟರ್ ಎತ್ತರಕ್ಕೆ ಬೆಂಕಿ, ಧೂಳು, ಬೂದಿ ಚಿಮ್ಮಿದೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಅದೇ ಬೂದಿ ಈಗ ಗಾಳಿಯಲ್ಲಿ ತೂರ್ಕೊಂಡು ಆಫ್ರಿಕಾದಿಂದ ಅರೇಬಿಯಾ ದಾಟಿ ಭಾರತದವರೆಗೆ ತಲುಪ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಜನರ ಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ, ಹಾಗೆ ಪ್ರಾಣಿ, ಕೃಷಿ ಹಾಗೂ ವಿಮಾನದ ಹಾರಾಟದ ಮೇಲೂ ಪ್ರಭಾವ ಬೀರ್ತಾ ಇದೆ. ಆದ ಕಾರಣ ಸದ್ಯಕ್ಕೆ ಕೆಲವೊಂದು ವಿಮಾನ ಹಾರಾಟಗಳು ಸ್ಥಗಿತಗೊಂಡಿದ್ರೆ ಮತ್ತಷ್ಟು ತನ್ನ ರೂಟ್ ಅನ್ನ ಚೇಂಜ್ ಮಾಡಿದೆ. ವಿಷಯ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.